ಆಶೀರ್ವಾದ, ಆಯುಷು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನೂ ಕೊಟ್ಟು ವಿದ್ಯಾವಂತನಾಗಿ, ಬುದ್ಧಿವಂತರನ್ನಾಗಿ, ವಿದ್ಯಾವಂತರನ್ನಾಗಿ ಮಾಡಲಿ ಅಂತ ಅವ್ರ ಪಾದಗಳಿಗೆ ನಮಸ್ಕಾರ ಮಾಡಿಸ್ತಾ ನಾನು ಅವರಲ್ಲಿ ಬೇಡ್ಕೊಳ್ತಾ, ಅದೇ ರೀತಿ ಇವತ್ತು ಕೋಲಾರ ಜಿಲ್ಲಾ ಪಂಚಾಯಿತಿ ಜಿಲ್ಲಾಡಳಿತದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಜಿಲ್ಲಾಡಳಿತಕ್ಕೂ ಹಾಗೆ ತಾಲೂಕಾಡಳಿತ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಹಿರಿಯರು ಎಲ್ಲರಿಗೂ ನಮಗೆ ಒಂದು ಸ್ಪಂದನೆ ಮಾಡಿ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳೋರು ನಮ್ಮ ಸಂಸದರು ಮಲ್ಲೇಶಣ್ಣ ಅವರು ಬಂದಿದ್ದಾರೆ, ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಮೊದಲನೇದಾಗಿ ಅದೇ ರೀತಿಯಲ್ಲಿ ಆತ್ಮೀಯ ಸ್ನೇಹಿತರು, ಮುಳಬಾಗಲ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ನಮ್ಮ ಎಸಿ ಅವರು ಬಂದಿದ್ದಾರೆ, ಎಸಿ ಅವರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ. ಯಾಕಂದ್ರೆ ಅಧಿಕಾರಿಗಳು ಒಂದು ಅಧಿಕಾರಿಗಳಾಗೇ ನಾವು ಇರಬಾರ್ದು, ಸಮಾಜದಲ್ಲಿ ಒಂದು ಪ್ರಜೆಗಳಾಗಿ ನಾವು ಇರಬೇಕು. ಸಮಾಜದ ಜೊತೆ ಅನುಗುಣವಾಗಿ ಹೊಂದಾಣಿಕೆಯಿಂದ ಹೋಗಬೇಕನ್ನೋಂಥ ಗುಣಗಳು ಅಧಿಕಾರಿಗಳಿರಬೇಕು, ಜನಪ್ರತಿನಿಧಿಗಳು ಇರಬೇಕು. ಆ ಗುಣಗಳೆಲ್ಲ ಇದೆ. ಆದ್ರಿಂದ ನಾನು ಎಸಿ ಅವರು ಈ ಕಾರ್ಯಕ್ರಮ ಬಂದಿದ್ದೇನೆ. ಯಾಕಂದ್ರೆ ಒಳ್ಳೆಯದು, ಸಮಾಜದ ಜೊತೆಯಲ್ಲಿ ಯಾವುದೇ ಸಮಾಜದ ಜೊತೆಯಲ್ಲಿ ನಾವು ಹೊಂದ್ಕೊಂಡು ಹೋಗುವಂತ ಇದು ಇರಬೇಕು. ಅವ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ. ಆಮೇಲೆ ಜಿಲ್ಲಾ ಅಧ್ಯಕ್ಷರು, ರೆಡ್ಡಿ ಜನಾಂಗದ ಜಿಲ್ಲಾಧ್ಯಕ್ಷರು, ಎಲ್ಲ ತಾಲೂಕುಗಳು, ಮುಳಬಾಗಿಲು, ಶ್ರೀನಿವಾಸಪುರ, ಬಂಗಾರಪೇಟೆ, ಕೆಜಿಎಫ್, ಮಾಲೂರು, ಕೋಲಾರ ಎಲ್ಲ ತಾಲೂಕು ಅಧ್ಯಕ್ಷರುಗಳು, ರಾಜ್ಯದ ನಿರ್ದೇಶಕರು ಎಲ್ಲರೂ ಇದರ ವೇದಿಕೆ ಮೇಲೆ ಎಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ. ಅದೇ ರೀತಿ ನನಗೆ ರಾಜಕೀಯಗಳಲ್ಲಿ ಎಲ್ಲ ಮಾರ್ಗದರ್ಶನ ಕೊಟ್ಟು ಎಲ್ಲವನ್ನೂ ಮಾಡಿ ನನ್ನನ್ನು ಕೈ ಹಿಡಿದು ನಮ್ಮ ರಾಮಲಿಂಗಾರೆಡ್ಡಿ ಅವರು ಬಂದಿದ್ದಾರೆ, ಅವ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಅದೇ ರೀತಿ ಕಿರಣ್ ರೆಡ್ಡಿ ಬಂದು ಲಾಸ್ಟ್ ಅಲ್ಲಿ ಕಿರಣ್ ರೆಡ್ಡಿ ಹೆಸರು ಹೇಳಬೇಕು ಅಂತ. ಕಿರಣ್ ರೆಡ್ಡಿ ನಾವೆಲ್ಲ ಆತ್ಮೀಯ ಸ್ನೇಹಿತರು, ಹಳೆಯ ಸ್ನೇಹಿತರು, ಇವತ್ತಲ್ಲ ಒಂದು 30 ವರ್ಷಗಳ ಸ್ನೇಹಿತರು ನಾವೆಲ್ಲ. ಹೆಂಗಂದ್ರೆ ನಾವೆಲ್ಲ ತುಂಬಾ ಪ್ರೀತಿಯಿಂದ ಇದ್ವಿ. ಕಿರಣ್ ರೆಡ್ಡಿ ಅಂದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ಪಟೇಲ್ ಕಿರಣ್ ರೆಡ್ಡಿ ಅಂದ್ರೆ ತಿಪ್ಪಾರೆಡ್ಡಿ, ತಿಪ್ಪಾರೆಡ್ಡಿ ಅವ್ರ ಮಗ ಪಟೇಲ್ ಕಿರಣ್ ರೆಡ್ಡಿ ಮೇಲೆ ಎಲ್ಲರಿಗೂ ಗೊತ್ತಾಗೋದು. ನಾವೆಲ್ಲ ತುಂಬಾ ಆತ್ಮೀಯರು. ಕಿರಣ್ ರೆಡ್ಡಿ ಇವತ್ತು ಬಂದಿರೋದಕ್ಕೆ ನಾನು ತುಂಬಾ ಖುಷಿ ಆಯ್ತು ನನಗೆ. ಯಾಕಂದ್ರೆ ಸ್ನೇಹಿತರು ನಾವು ಅವಾಗ ಫೋನಲ್ಲಿ ಮಾತಾಡ್ತಾ ಇರ್ತೀವಿ, ಕಾರ್ಯಕ್ರಮಗಳಲ್ಲಿ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಮಿಸ್ಸಿಂಗ್ ಆಗ್ತಾ ಇರ್ತೀವಿ, ಫೋನಲ್ಲಿ ಮಾತಾಡ್ತಾ ಇರ್ತೀವಿ. ಜನಾಂಗ ಅಂದ್ರೂ ಎಷ್ಟು ಪ್ರೀತಿ ಇದೆಯೋ ಪಬ್ಲಿಕ್ ಮೇಲೂ ಅಷ್ಟೇ ಪ್ರೀತಿ ಇದೆ. ಇವತ್ತನೇ ಹೇಳಿದ್ರು ಅಣ್ಣ ಅವರು ದಾನ ಧರ್ಮದ ಇದು ಇರುತ್ತೆ ಅಂತ. ನಾನು ಕಿರಣ್ ರೆಡ್ಡಿ ಮಾಡಿರುವಂತ ದಾನ ಧರ್ಮಗಳು ಏನು ಇದೆ ಅಂತ ನಾನು ಮಾಡಿ ನೋಡಿದ್ದೇನೆ, ಎಲ್ಲವನ್ನು ನೋಡಿದ್ದೇನೆ. ಮೊನ್ನೆ ರೀಸೆಂಟ್ ಆಗಿ ಯಾವುದೋ ಒಂದು ಬರ್ತ್ಡೇ ಪ್ರೋಗ್ರಾಮ್ ಮಾಡ್ದ, ಯಾವುದು ಏನು ಅಂತ ಹೇಳೋದು ಕೂಡ ಬರ್ತ್ಡೇ ಪ್ರೋಗ್ರಾಮ್ ಮಾಡ್ದ. ಆ ಪ್ರೋಗ್ರಾಮು ನಾನು ಹೋಗಕ್ಕಾಗಿಲ್ಲ, ನನ್ನನ್ನು ಕರೆದಿದ್ದು ನಾನು ಹೋಗಕ್ಕಾಗಿಲ್ಲ. ಯಾರ್ಯಾರು ಹೋಗಿದ್ದವರು ಹೇಳಿದ್ರು, ಒಂದು ಬರ್ತ್ಡೇ ಪ್ರೋಗ್ರಾಮ್ ಅಲ್ಲ ಮದುವೆ ಪ್ರೋಗ್ರಾಮ್ ತರ ಮಾಡ್ಬಿಟ್ಟಿದ್ದ ಭಯಂಕರವಾಗಿ ಅಂತ ಹೇಳಿದ್ರು. ಅಂದ್ರೆ ಕಿರಣ್ ರೆಡ್ಡಿ ಆತರ ಊಟ ಹಾಕೋದ್ರಲ್ಲಾಗ್ಲಿ, ವಿಶ್ವಾಸದಲ್ಲಾಗ್ಲಿ ಇದ್ರಲ್ಲೆಲ್ಲ ತುಂಬಾ ಒಳ್ಳೆಯವರು. ಇನ್ನೊಂದೇನಂದ್ರೆ ಮುಖ್ಯವಾಗಿ ನಮ್ಮ ಪುಟ್ಟಭಕ್ತಿ ಸಾಯಿಬಾಬಾ ಅವರು ಭಕ್ತರು ಬೇರೆ ಅವರು. ಅವ್ರ ಮನೆ ಗ್ರೂಪ್ ವರ್ಷಕ್ಕೂ ಸಾಯಿಬಾಬಾ ಬಂದಿದ್ರು, ಪ್ಲಸ್ ಅವ್ರ ಮನೆಗೆ ಅವಾಗ ಪುಟ್ಟಭಕ್ತಿ ಸಾಯಿಬಾಬಾ ಅವರು ಬಂದು ಹೋಗ್ತಾ ಇದ್ರು ಅವ್ರ ಮನೆಗೆ. ನಾವು ನೋಡಿ ಬಂದು. ಆದ್ರಿಂದ ನೀನ್ ಬಂದಿದ್ದಕ್ಕೆ ಜಿಲ್ಲೆಯ ಪರವಾಗಿ, ರೆಡ್ಡಿ ಜನಾಂಗದ ಪರವಾಗಿ ನಿನಗೂ ಧನ್ಯವಾದಗಳು ಕಿರಣ್. ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಯಾವತ್ತು ನಮ್ಗೆ ಸ್ಪೋಕ್ಸ್ ಮ್ಯಾನ್ ಅಂದ್ರೆ ಮೇಡಮ್ ಅವರೇ, ಎಲ್ಲ ನಮ್ಮ ನಿರೂಪಣೆ ಮಾಡೋರು ಅವರೇ. ಇಲ್ಲೆಲ್ಲ ನಮ್ಮ ಚೆನ್ನಯ್ಯ ರಂಗಮಂದಿರ ಅದು ತುಂಬಿರೋದು ಅಂದ್ರೆ ಇವತ್ತೇ ಫಸ್ಟ್ ಟೈಮ್ ತುಂಬಿರೋದು. ಚೆನ್ನಯ್ಯ ರಂಗಮಂದಿರ ತುಂಬಿರೋದು ಅಂದ್ರೆ ಇವತ್ತೇ ಫಸ್ಟ್ ಟೈಮ್. ನಾನು ಯಾವಾಗ ನೋಡಿದ್ರೆ ಅಲ್ಲಿ ಹಿಂದ್ಗಡೆ ಖಾಲಿ ಇರ್ತಿ, ಅವಾಗ ತುಂಬಿತ್ತು. ಇವಾಗ ಹಿಂದ್ಗಡೆ 23 ಜನ ಇಲ್ಲ, ಹೋಗಿರ್ತಾರೆ, ರಿಸರ್ಚ್ ಹೋಗಿರ್ತಾರೆ, ಪರವಾಗಿಲ್ಲ. ಆದ್ರೆ ಇಷ್ಟು ಜನ ತುಂಬಿದ್ದೀವಿ ಅಂದ್ರೆ ರೆಡ್ಡಿ ಜನಾಂಗದಲ್ಲಿ ಒಗ್ಗಟ್ಟು ಎಷ್ಟು ಮಟ್ಟಿಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿದೆ. ಇವತ್ತು ಖಂಡಿತವಾಗ್ಲೂ ನಮ್ಮ ಸ್ನೇಹಿತ ಶಾಸಕರು ಮಂಜುನಾಥ್ ಅವರು, ಸಮೃದ್ಧಿ ಮಂಜುನಾಥ್ ಅವರು ಹೇಳಿದಂಗೆ ಖಂಡಿತವಾಗ್ಲೂ ಯಾವತ್ತು ಒಗ್ಗಟ್ಟಾಗಿರ್ಬೇಕು. ನಮ್ಮ ಕೈಯಲ್ಲಾದ್ರೆ ಯಾರಿಗಾದ್ರೂ ಸಹಾಯವನ್ನು ಮಾಡಬೇಕು, ತೊಂದರೆಯನ್ನು ಯಾರಿಗೂ ಬಯಸ್ಬಾರ್ದು. ಇಲ್ಲ ನಮ್ಮ ಕೈಯಲ್ಲಿ ಒಳ್ಳೇದ್ ಮಾಡಕ್ಕಾಗಲ್ಲ ಅಂದ್ರೆ ಊಟ ತಿಳ್ಕೊಂಡು ಮನೆಯಲ್ಲಿ ಮಾಡ್ಕೋಬೇಕು. ಆ ಗುಣ, ಆ ಮಟ್ಟ ಅದರಲ್ಲಿ ಇರೋದಂದ್ರೆ ಈ ಜನಾಂಗದಲ್ಲಿ ಇದೆ ಅಂತ ನಾನು ಒಂದು ವಿಶ್ವಾಸದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕರ್ನಾಟಕಕ್ಕೆ ಮೊದಲನೇ ಮುಖ್ಯಮಂತ್ರಿ ಕೊಟ್ಟಿರುವಂತಹ ಒಂದು ಜನಾಂಗ. ಇವತ್ತು ಬೆಂಗಳೂರಲ್ಲಿ ರಿಂಗ್ ರೋಡ್, ಹೊರವರ್ತುಲ ರಸ್ತೆಯನ್ನ ಕೆಸಿ ರೆಡ್ಡಿ ರಸ್ತೆ ಅಂತ ಹೆಸರಿಟ್ಟಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ನಾವೇನು ಮಾಡಕ್ಕಾಗಿಲ್ಲ. ಯಾರೋ ಬೆಂಗಳೂರಲ್ಲಿ ಇಟ್ಕೊಂಡಿದ್ದ ಅವ್ರ ಮೇಲೆ ಪ್ರೀತಿ, ವಿಶ್ವಾಸ ಅವ್ರ ಮೇಲೆ ಇರುವಂತವ್ರು ಬೆಂಗಳೂರಲ್ಲಿ ಇಟ್ಟಿದ್ದಾರೆ ಅಂದ್ರೆ ಹುಟ್ಟಿದ್ದಿಲ್ಲಿ, ಬೆಳೆದಿದ್ದಿಲ್ಲಿ, ಕರ್ನಾಟಕ ಮೊದಲನೇ ಮುಖ್ಯಮಂತ್ರಿ ಆಗಿದ್ದು, ಗವರ್ನರ್ ಆಗಿದ್ದು, ಇಲ್ಲಿಂದ ಹೋಗಿರುವಂತವ್ರು. ಇವ್ರ ಹೆಸರನ್ನೇ ನಾವು ಈ ಕೋಲಾರಲ್ಲಿ ಒಂದು ವಿಗ್ರಹವನ್ನು ಇಷ್ಟು ದಿವಸ ಅವರು ಇಟ್ಕೊಂಡಿಲ್ಲ. ಆದ್ರೆ ಈ ವಾದ 2013-14 ನಮ್ಮ ರಾಮಲಿಂಗಾರೆಡ್ಡಿ ಅವ್ರದ್ದು ಇದೆ. ಏನಾದ್ರೂ ಮಾಡಿ ಕೆಸಿ ರೆಡ್ಡಿ ಅವರು ವಿಗ್ರಹವನ್ನು ಇಡಬೇಕು ಅಂತ ಅವಾಗ ಹೇಳ್ತಾ ಇದ್ರು. ಅವರು ನಮ್ಗೆ ಬಲತ್ಕಾರ ಮಾಡ್ತಾ ಇದ್ರು. ಏನೋ ಮಾಡೋಣ ಅನ್ಕೊಂಡು ಏನೋ ಇನ್ನೊಂದೇನು ಅಂದ್ರೆ ನಾವ್ಯಾರು ಮಾಡಕ್ಕೆ, ಇನ್ನೊಬ್ರು ಯಾರು ಮಾಡೋದಕ್ಕೆ.
ಅವರು ಗೊತ್ತಿದೆ, ಅವರೆಲ್ಲ ಈ ರಾಜ್ಯದ ಜನಗಳ ಪ್ರೀತಿಯನ್ನ ಗೆದ್ದಿರೋರು, ವಿಶ್ವಾಸವನ್ನ ಗೆದ್ದಿರೋರು ಕೆ ಸಿ ರೆಡ್ಡಿ ಅವರು. ಅಂತವರು ಯಾರ ಕೈಯಲ್ಲಿ ಮಾಡಿಸ್ಕೋಬೇಕು, ಯಾರ ಕೈಯಲ್ಲಿ ಮಾಡಿಸ್ಕೋಬಾರ್ದು, ಯಾರಿಗೆ ಆಶೀರ್ವಾದ ಮಾಡಬೇಕು, ಯಾರಿಗೆ ಮಾಡಬಾರ್ದು ಅನ್ನೋದು ಅವ್ರು ಗೊತ್ತಿರೋದು ಅವ್ರು ಮಾಡಿಸ್ಕೊಳ್ತಾರೆ ಯಾವಾಗ ಅಂತ. ಖಂಡಿತವಾಗ್ಲೂ ಕೆ ಸಿ ರೆಡ್ಡಿ ಅವರ ಪುತ್ರಿಯನ್ನ ಇಲ್ಲೇ ಬೇಕು, ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಇವತ್ತು ನಾವು ಯಾವಾಗ್ಲೂ ನೆನೆಸ್ಕೊಳ್ತೀವಿ. ಎಂ ಇ ಕೃಷ್ಣಪ್ಪನವರು ನಮ್ಮ ರಾಜ್ಯಕ್ಕೆ ಏನ್ ಮಾಡಿದ್ರು, ಈ ಕೋಲಾರ ಜಿಲ್ಲೆಗೆ ಏನ್ ಮಾಡಿದ್ರು ಅಂತ ಗೊತ್ತಿದೆ ಎಲ್ಲರಿಗೂ. ಇವತ್ತೇನಾದ್ರೂ ರೈತರು ಬದುಕ್ತಾ ಇದ್ದಾರೆ ಅಂದ್ರೆ ಎಂ ಇ ಕೃಷ್ಣಪ್ಪ ಕಾರಣಕರ್ತರು ಅದಕ್ಕೆ. ಅದೇ ರೀತಿ ಇವತ್ತು ಕೋಲಾರಕ್ಕೆ ಏನಾದ್ರು ಕರೆಂಟ್ ಬಂದಿದೆ ಅಂದ್ರೆ ಆ ಮಹಾನ್ ವ್ಯಕ್ತಿ ಪಿ ಚೆನ್ನೈನವರು ವಿಡಿಯೋ ಚೇರ್ಮನ್ ಆಗಿದ್ರು, ಮೈಸೂರು ವಿದ್ಯುತ್ ಶಕ್ತಿ ಅಧ್ಯಕ್ಷರಾಗಿದ್ರು ಪಿ ಚೆನ್ನೈನವರು. ಅವ್ರನ್ನೆಲ್ಲ ನೆನೆಸ್ಕೊಳ್ತೀವಿ ನಾವು. ಅದೇ ರೀತಿ ಡಿ ವಿ ಗುಂಡಪ್ಪನವರು, ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ನವರು, ಲತೀಫ್ ಸಾಬ್ ಅವರು, ಕೋಲಾರ ಶ್ರೀನಿವಾಸ್ ಗೌಡ್ರು, ನಮ್ಮ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಒಳ್ಳೆ ವ್ಯಕ್ತಿ ಅಂದ್ರೆ ಶ್ರೀನಿವಾಸ್ ಗೌಡ್ರನ್ನ, ಈ ತರ ಅನೇಕ ಜನನ ನಾವು ನೆನೆಸ್ಕೊಳ್ತೀವಿ ಜಿಲ್ಲೆನಲ್ಲಿ. ಕೆ ಸಿ ರೆಡ್ಡಿ ಅವರನ್ನು ನೆನೆಸ್ಕೊಳ್ತೀವಿ. ಆದ್ರೆ ಅವರನ್ನ ಅವ್ರ ಜ್ಞಾಪಕಾರ್ಥವಾಗಿ ಮುಂದಿನ ದಿನಗಳಲ್ಲಿ ನಾವು ಹೇಳ್ಕೊಂಡೇ ಹೋಗ್ತಾ ಇದ್ರೆ ಎಲ್ಲ ಮರ್ತೋಗ್ತಾರೆ, ಎಲ್ಲ ಮರ್ತೋಗ್ತಾ ಇರ್ತಾರೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಯಾರಾದ್ರೂ ಮಕ್ಕಳನ್ನ ಕೇಳಿ, ಕರ್ನಾಟಕದ ಮೊದಲನೇ ಮುಖ್ಯಮಂತ್ರಿ ಯಾರು ಮೈಸೂರು ರಾಜ್ಯದ ಕೇಳಿ ಗೊತ್ತಾಗೋದಿಲ್ಲ ಅವ್ರಿಗೆಲ್ಲ. ಅದನ್ನ ಮರೀಬೇಕು ಜನ. ಇವರೆಲ್ಲ ದೇಶಕ್ಕೋಸ್ಕರ ಸೇವೆ ಮಾಡಿದ್ದಾರೆ. ನಾವೇನಾದ್ರೂ ಸ್ವಲ್ಪ ಅವ್ರು ಮಾಡಿರೋದು 5%, 1%, 2% ಅನ್ನು ಸೇವೆ ಮಾಡೋದು ಪ್ರಯತ್ನಗಳನ್ನ ಮಾಡೋಣ. ಅವ್ರು ಮಾಡುವಷ್ಟು ನಮ್ಮ ಕೈಯಲ್ಲಿ ಮಾಡಕ್ ಆಗೋದಿಲ್ಲ, ಪ್ರಯತ್ನಗಳನ್ನ ಮಾಡೋಣ ಅಂತ ಹೇಳ್ತಾ, ಖಂಡಿತವಾಗ್ಲು ಆವತ್ತು ಮೀಟಿಂಗ್ ಮಾಡಿದಾಗ ಮಾಲೂರು ನಂಜೇಗೌಡರು, ನಮ್ಮ MLC ಅನಿಲಣ್ಣ ಅವರು ಈ ತರ ಹೇಳಿದ್ರು, ನಮ್ಮ ಸಂಸದರು ಸಮೃದ್ಧಿ ಮಂಜುನಾಥ್ ಅವರು ಇಬ್ಬರು ಹೇಳಿದ್ರು. ಏನ್ ಹೇಳಿದ್ರು, ಕೆ ಸಿ ರೆಡ್ಡಿ ಅವರು ಪುತ್ಥಳಿಯನ್ನ ಹಿಡೋದಕ್ಕೆ ನಮ್ಮೆಲ್ಲರ ಸಹಕಾರ ಇರುತ್ತೆ. ಜಿಲ್ಲಾ ಮಟ್ಟದಲ್ಲಿ ನಾವೆಲ್ಲರೂ ಸೇರಿ ಅದನ್ನ ಪ್ರಯತ್ನ ಮಾಡೇ ಮಾಡ್ಬೇಕು, ನಾವೆಲ್ಲರೂ ಮಾಡೋಣ ಅಂತ ಹೇಳಿದರೆ ಖಂಡಿತವಾಗ್ಲೂ ನಿಮ್ಮೆಲ್ಲರ ಸಹಕಾರ, ನಾನು ನಿಮ್ ಜೊತೆ ಇದ್ದು, ನೀವು, ನಾವು, ಸಂಸದರು, ಎಲ್ಲ ನಮ್ಮ ಜಿಲ್ಲೆಯ ಶಾಸಕರು, MLCಗಳು, ನಾವೆಲ್ಲರೂ ಸೇರಿ, ಜನಪ್ರತಿನಿಧಿ ಎಲ್ಲರೂ ಸೇರಿ ಕೆ ಸಿ ರೆಡ್ಡಿ ಅವರು ಕರ್ನಾಟಕದ ಮೊದಲನೇ ಮುಖ್ಯಮಂತ್ರಿಯನ್ನ ನಾವು ಉಳಿಸ್ಕೊಳ್ಳೇಬೇಕು. ಅವ್ರನ್ನ ಯಾವತ್ತೂ ಮರೆಯುವಂತ ಪ್ರಶ್ನೆ ಇರಬಾರ್ದು. ಅವರ ಪುತ್ಥಳಿಯನ್ನ ನಾವು ಒಂದು ಜಾಗದಲ್ಲಿ ಎಲ್ಲಾದ್ರೂ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ, ನಾವೆಲ್ಲ ಒಂದು ಮೀಟಿಂಗ್ ಕರೆದು ಚರ್ಚೆ ಮಾಡಿ ಒಂದು ಜಾಗದಲ್ಲಿ ಮಾಡಿ ಲೈಫ್ ಲಾಂಗ್ ನೆನೆಸ್ಕೊಳ್ಳುವಂತ ಕೆಲಸವನ್ನ ನಾವೆಲ್ಲರೂ ಸೇರಿ ಜೊತೆಗೂಡಿ ಮಾಡೋಣ. ಆವತ್ತು ಜನಾಂಗದವರ ಹಿರಿಯರೆಲ್ಲ ಕರಿತೀವಿ, ನೀವು ದೊಡ್ಡವರೆಲ್ಲ ಬನ್ನಿನ, ನೀವೆಲ್ಲರೂ ಬನ್ನಿ, ಕೂತ್ಕೊಂಡು ಜಿಲ್ಲಾಧಿಕಾರಿ ಹತ್ರ ಮಾತಾಡಿ ಎಲ್ಲಿ ಜಾಗ, ಸುಪ್ರೀಂ ಕೋರ್ಟ್ ಆರ್ಡರ್ ಬೇರೆ ಇದೆ, ರೋಡ್ಗಳಲ್ಲಿ ಹಳ್ಳಿ ಇರಬಾರದು ಅಂತ ಆರ್ಡರ್ ಬೇರೆ ಇದೆ. ಅದನ್ನ ನೋಡ್ಕೊಂಡು ಎಲ್ಲಿ ಇಡಬೇಕು, ಯಾವ ರೀತಿಯಲ್ಲಿ ಇಡಬೇಕು ಅನ್ನೋದನ್ನ ನಾವೆಲ್ಲರೂ ಪ್ಲಾನ್ ಮಾಡಿಕೊಂಡು ಎಲ್ಲರ ಸಲಹೆ ಸೂಚನೆಗಳನ್ನ ತಗೊಂಡು ನಾವೆಲ್ಲರೂ ಜೊತೆಗಿದ್ದು ಮಾಡೋಣ. ಖಂಡಿತವಾಗ್ಲೂ ನಮ್ಮ ಸಹಕಾರ ನಿಮ್ ಜೊತೆಗೆ ಇದ್ದೇ ಅಂತ, ನಾವೆಲ್ಲ ನಿಮ್ ಜೊತೆಗಿದ್ದೀವಿ. ಈ ಕೆಲಸವನ್ನು ಮಾಡೋದಕ್ಕೂ ಸಂಪೂರ್ಣವಾದಂತ ಸಹಕಾರ ನಾವಿದ್ದೇವೆ. ಎಲ್ಲಾ ಶಾಸಕರು ಇರ್ತೀವಿ, ನಾವು ಎಲ್ಲಾ ಶಾಸಕರು ಇರ್ತೀವಿ. ನಾನು ಇರ್ತೀನಿ, ನಂಜೇಗೌಡರು ಇರ್ತಾರೆ, ಸಮೃದ್ಧಿ ಮಂಜುನಾಥ್ ಇರ್ತಾರೆ, ಎಸ್ ಎನ್ ನಾರಾಯಣ ಸ್ವಾಮಿ ಇರ್ತಾರೆ, ಎಲ್ಲರೂ ಇರ್ತೀವಿ, ನಾವೆಲ್ಲರೂ ಇರ್ತೀವಿ. ನಿಮ್ ಜೊತೆಯಲ್ಲಿ ಕೆಲಸವನ್ನು ಮಾಡೋಣ. ಇಂಥ ವಿಚಾರದಲ್ಲಿ ಏನಂದ್ರೆ ನೀವು ನನಗೂ ಜಗಳ ಆಡ್ಕೊಳ್ಳೋಣ, ಅದು ಬೇರೆ. ಈ ಸಮಾಜದ ವಿಚಾರ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಆ ಕೆಲಸವನ್ನು ಮಾಡುವಂತ ಜವಾಬ್ದಾರಿ. ಆಮೇಲೆ ಯಜಮಾನ್ ಒಂದು ಮಾತು ಹೇಳಿದ್ರು, ಈ ಜಿಲ್ಲೆಯಲ್ಲಿ ತಾಲೂಕುವಾರು ವಿದ್ಯಾಸಂಸ್ಥೆಗಳು ಮಾಡೋದಕ್ಕೆ, ನಮ್ಮ ಸಮುದಾಯ ಭವನಗಳನ್ನ ಕಟ್ಟೋದಕ್ಕೆ ಎಲ್ಲರೂ ಸಹಕರಿಸಬೇಕು ಅಂತ ಹೇಳಿದ್ರು. ಯಾವತ್ತು ಒಂದಂತೂ ತಿಳ್ಕೊಳ್ಳಿ ಯಜಮಾನ್ರೆ, ಜನಪ್ರತಿನಿಧಿಗಳು ಸಹಕರಿಸೋದಕ್ಕೆ ನಿಮ್ ಜೊತೆ ಯಾವತ್ತು ಇರ್ತಾರೆ, ಅದನ್ನ ಉಪಯೋಗಿಸೋದಕ್ಕೆ ನೀವು ರೆಡಿಯಾಗಿರ್ಬೇಕು. ಇವತ್ತು ಹೇಳ್ಬಿಟ್ಟು ಹೋಗೋದಲ್ಲ, ಅದನ್ನ ಫಾಲೋ ಅಪ್ ಮಾಡ್ಬೇಕು, ಅದ್ರ ಜೊತೆ ಬರ್ಬೇಕು. ನಮ್ಮನ್ನು ಕರೀರಿ ಎಲ್ಲಿ ಬರ್ಬೇಕು ಅಂತ. ನೀವು ತಾಲೂಕು ಮಟ್ಟದಲ್ಲಿ ನೀವು ಯಾವ ವಿದ್ಯಾಸಂಸ್ಥೆಗೆ ನೀವು ಅಪ್ಲೈ ಮಾಡಿ, ಫೋನ್ ಮಾಡಿ ಅಪ್ಲೈಮೆಂಟ್ ಕೊಡಿ, ನನಗೆ 1 hour ಅಲ್ಲಿ ಜಿಲ್ಲೆನಲ್ಲಿ ಕ್ಲಿಯರ್ ಮಾಡಿ ಕಳಿಸ್ತೀವಿ. 1 hour ಟೈಮ್ ಕೊಡು. ನಿಮ್ಗೆ DDP ಹತ್ರ ಬೇಕಾ, ನಿಮ್ಗೆ DDPO ಹತ್ರ ಬೇಕಾ, ಯಾರ ಹತ್ರ ಬೇಕು, ಇಲ್ಲಿ ಕ್ಲಿಯರ್ ಮಾಡುವಂತ ಕೆಲಸ ನಾವು ಮಾಡ್ಕೊಡ್ತೀವಿ. ಅದನ್ನ ಫಾಲೋ ಅಪ್ ಮಾಡಿದ್ರೆ ಈಸಿಯಾಗಿ ಕೆಲಸ ಆಗುತ್ತೆ, ಇಲ್ಲಾಂದ್ರೆ ಆಗೋದಿಲ್ಲ. ಸುಮ್ಮನೆ ಅಪ್ಲೈ ಮಾಡಿಬಿಟ್ರೆ ಆಗೋದಿಲ್ಲ, ನಾವು ಫಾಲೋ ಅಪ್ ಮಾಡ್ಬೇಕು. ಖಂಡಿತವಾಗ್ಲೂ ಆ ಫಾಲೋ ಅಪ್ಗೆ ನಿಮ್ ಜೊತೆಗೂ ಇರ್ತೀವಿ, ನಾವು ನಿಮ್ ಜೊತೆಗಿದ್ದು ಆ ಕೆಲಸವನ್ನ ಮಾಡ್ಕೊಡ್ತೀವಿ ಅಂತ ಹೇಳ್ತಾ, ಇವತ್ತೊಂದು ಒಳ್ಳೆ ಕಥೆ ನನಗೆ ಖುಷಿ ಆಗಿದೆ. ಇವತ್ತು ಈ ನಮ್ಮ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಇಷ್ಟೊಂದು ಕಾರ್ಯಕ್ರಮಗಳು ಮಾಡಿದೀವಿ. ಎಲ್ಲಾ ಕಾರ್ಯಕ್ರಮಗಳು ನಾನು ಬರ್ತೀನಿ, ಮಿಸ್ ಆಗ್ತೀನಿ ಮೇಡಮ್, ಎಲ್ಲರಿಗೂ ಬರ್ತೀನಿ. ಸರ್ಕಾರದ ಸಂಬಂಧಪಟ್ಟಿದ್ದ ಕಾರ್ಯಕ್ರಮ ಎಲ್ಲಕ್ಕೂ, ಯಾವ್ದಕ್ಕೂ ಬೇರೆ ಪಬ್ಲಿಕ್ ಮಿಸ್ ಆಗ್ಬೋದು. ಟಿ ಚೆನ್ನಯ್ಯ ರಂಗಮಂದಿರ ತುಂಬಿರೋದು ಅಂದ್ರೆ ಫಸ್ಟ್ ಟೈಮ್ ಇವತ್ತು. ಈ ಜನಾಂಗ ಒಗ್ಗಟ್ಟಿದೆ ಅಂತ ಇಲ್ಲಿ ಅರ್ಥ ಆಯ್ತು. ನೀವು ಕೆ ಸಿ ರೆಡ್ಡಿ ಅವರ ಪುತ್ಥಳಿ ಹಿಡಿಯೋದಕ್ಕೂ ನಿಮ್ಮೆಲ್ಲರ ಸಹಕಾರನೂ ಇದೆ ಅಂತ ಗೊತ್ತು. ನೀವು ತಾಲೂಕುವಾರು ಸಮುದಾಯ ಭವನಗಳನ್ನ ಮಾಡೋದಕ್ಕೆ ನೀವೆಲ್ಲರೂ ಸಹಕಾರ ಕೊಟ್ರೆ ಎಲ್ಲ MLAs ಮಾಡ್ತಾರೆ. ಅದನ್ನ ಖಂಡಿತವಾಗ್ಲೂ ಈ ತಾನೆ ಸ್ನೇಹಿತರಂತ ಸಮೃದ್ಧಿ ಮಂಜುನಾಥರು ಮುಳಬಾಗ್ಲಲ್ಲಿ 2 ಎಕರೆ ಕೊಡ್ತೀವಿ ಅಂತ ಹೇಳಿದ್ರು. ನಾವೆಲ್ಲ 2 ಎಕರೆ ಕೊಡಕ್ ಆಗಲ್ಲ ಗುರು, ನೀನು 2 ಎಕರೆ ಕೊಡ್ತೀನಿ, ನಾವೆಲ್ಲ ಕೊಡಕ್ ಆಗಲ್ಲ, 1 ಎಕರೆ ಕೊಡ್ಬೋದು ಅಷ್ಟೇ. ನಮ್ಮ ಶಕ್ತಿ ನಿಂತರ ಶಕ್ತಿ ಹೊಂದಕ್ ಆಗಲ್ಲ, 1 ಎಕರೆ ಕೊಡ್ಬೋದು ನಾವೆಲ್ಲ. ಖಂಡಿತವಾಗ್ಲೂ ನಾನು ಕೋಲಾರಲ್ಲಿ ನಿಮ್ಮ ಸಮಾಜಕ್ಕೆ 1 ಎಕರೆ ಜಾಗವನ್ನ ಕೊಡಿಸ್ತೀನಿ. ಅಂದ್ರೆ ಸಮುದಾಯ ಭವನ ಮಾಡೋದಕ್ಕೆ
ನಿಮ್ಗೆ 1 ಎಕರೆ ಜಾಗವನ್ನು ಕೊಡಿಸ್ತೀವಿ. ಇನ್ನ ಒಂದು ಪ್ಲಾನ್ ಮಾಡಿದೀವಿ, ಎಲ್ಲಾ ಜನಾಂಗಕ್ಕೂ ಜಿಲ್ಲಾ ಮಟ್ಟದಲ್ಲಿ ಕೊಡ್ಬೇಕಾಗ್ತದೆ, ಎಲ್ಲರಿಗೂ ಕೊಡ್ಬೇಕಾಗ್ತದೆ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಭವನಗಳು ಕಟ್ಟೋದಕ್ಕೆ ಇಲ್ಲಿ ಜಾಗ ಇದೆ ಇರೋದ್ರಿಂದ ನಾವು ಜಾಗ ಇರೋದ್ರಿಂದ ನೋಡಿ, ಜಾಗ ಇದ್ರೆ ಕೊಡ್ಸೋದು, 2 ಇಲ್ಲ ಅಂದ್ರೆ 3 ಕೊಡೋಣ. ಯಾಕಂದ್ರೆ ಮಾತು ತಪ್ಪಾರ್ದಲ್ಲ, ಅದಕ್ಕೋಸ್ಕರ 2 ಇಲ್ಲ ಅಂದ್ರೆ 3 ಇದ್ರೆ ಜಾಗ, ಇಲ್ಲ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ. ನಾರಾಜನ ನೀನು ನಾನು ಇಬ್ರು ಊಟ ಮಾಡ್ಬೇಕಂದ್ರೆ ಜ್ಞಾಪಕ ಇದೆಯಾ? ಎಲ್ಲ ಖಾಲಿ ಆಯ್ತು ಅಂತ ಇಬ್ರು 2 ಚಪಾತಿ ತಿಂದ್ಬಿಟ್ಟು ಬಂದಿವಿ ಒಂದು ಜಾಗದಲ್ಲಿ, ಅಂದ್ರೆ ಶೇರ್ ಮಾಡ್ಕೊಂಡು ತಿಂದ್ವಿ. ಇನ್ನು ಎಕ್ಸ್ಟ್ರಾ ಬೇಕು ಅಂದ್ರೆ ಇಲ್ಲ ಸರ್ ಖಾಲಿ ಆಗೋಯ್ತು ಸರ್ ಅಂತ ಎಲ್ಲಿ ಕಲ್ಮೇರ ಹತ್ರ ಡಾಬಾದಲ್ಲಿ ಇಬ್ರು ತಿಂದ್ವಿ. ಹಂಗೆ ಶೇರ್ ಮಾಡ್ಕೊಳ್ಳೋಣ, ಏನಾದ್ರು ಇದ್ರೆ ನಾವೆಲ್ಲ ಜೊತೆಲಿ ಶೇರ್ ಮಾಡ್ಕೊಂಡು ಮಾಡೋಣ ಅಂತ ಹೇಳ್ತಾ ಇವತ್ತು ಒಳ್ಳೆ ಖುಷಿ ಆಯ್ತು, ಸಂತೋಷ. ಅದಕ್ಕೆ ಇಷ್ಟು ಖುಷಿಯಾಗಿ ಮಾತಾಡ್ತಾ ಇದೀವಿ. ಈ ಜನಾಂಗದ ಜೊತೆ ಖಂಡಿತವಾಗ್ಲು ನಾವೆಲ್ಲರೂ ಇರ್ತೀವಿ. ಯಾರ್ಯಾರು ಏನೇನು ಹೇಳಿದ್ವಿ ನೋಡ್ತಾ ಇರ್ತಾರೆ, ಅವರು ನೋಡ್ತಾ ಇರ್ತಾರೆ. ಹೇಳಿದ ಮಾತು ತಪ್ಪಿಸ್ಕೊಂಡ್ರೆ ಅಷ್ಟೇ, ಅವ್ರು ನೋಡ್ತಾ ಇರ್ತಾರೆ ಮೇಲೆ ಏನ್ ಕೆಲಸ ಮಾಡ್ಬೇಕು ಹಿಂಗಂತಾರೆ, ಇಲ್ಲಾಂದ್ರೆ ಹಿಂಗಂತಾರೆ.